ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಹಾಡು ಇಷ್ಟ ಪಡದೇ ಇರೋಂಥ ಒಬ್ಬ ಕಾಲೇಜ್ ಹುಡುಗಿ ಇರ್ಲಿಲ್ಲ ಆ ಟೈಮಲ್ಲಿ. ಅವಾಗ ಎಲ್ಲ ಹೈಸ್ಕೂಲು ಕಾಲೇಜ್ಗಳಲ್ಲಿ ಇದೊಂದೇ ಹಾಡು ಚಾಲ್ತಿಯಲ್ಲಿ ಇದ್ದಿದ್ದು. ಯಾರು ಆ ಕಡೆ ಈ ಕಡೆ ಹೋಗಂಗೆಲ್ಲ ಜಿಂಕೆ ಮರಿ ಓಡ್ತಾ ಇತ್ತೆ ನೋಡ್ಲಾ ಅವಾಗ ಅಂತ. ಅಂಡ್ ಜಿಂಕೆ ತರನೇ ನಂದು ಡಾನ್ಸ್ ಮಾಡ್ತಾ ಇದ್ರು, ಹರ್ಷ ಅವ್ರ ಹಿಂದೆ ಡಾನ್ಸ್ ಮಾಡ್ತಾ ಇದ್ರು. ಸೂಪರ್. ಈ ರೀತಿ ಒಂದು ಸಾಂಗ್ ಕೊಟ್ಟಂತ ನಮ್ಮ ರಾಕ್ ಸ್ಟಾರ್ ಗುರು ಕಿರಣ್ ಸರ್ಗೆ ರಾಘು ಸಾಗರ್ ಮಾಸ್ಟರ್ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಹರ್ಷ ಆಮೇಲೆ ನಂದು ಅವರಿಬ್ರು ಡಾನ್ಸ್ ಮಾಡೋದನ್ನ ಎಂಜಾಯ್ ಮಾಡ್ತಾರೆ ಇದೆಯಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಗೋ ವಿಷಯ. ದೇ ಜಸ್ಟ್ ಲವ್ ವಾಟ್ ಎವರ್ ದೇ ಡಾನ್ಸ್. ಅಂಡ್ ಎಸ್ಪೆಷಲಿ ಮನುಷ್ಯ ಹರ್ಷ ವೇವ್ ಮಾಡ್ದ. ನಾವು ನಾರ್ಮಲ್ ವೇವ್ ನೋಡಿದೀವಿ, ಇವನ್ ಸುನಾಮಿ ವೇವ್ ತರ ಮಾಡಿದ್ರೆ ಹೆಂಗದು. ಹರ್ಷ ಅಂಡ್ ನಂದು ಫ್ಯಾಂಟಾಸ್ಟಿಕಲಿ ಡಾನ್ಸ್. ಅಂಡ್ ಎವ್ರಿ ಸಿಂಗಲ್ ಡಾನ್ಸರ್ ವಾಸ್ ಲೈಕ್ ಫೈರ್ ಆನ್ ಸ್ಟೇಜ್. Thank you so much, Sagar. Thank you. All the best, Harsha. Thank you. Beautifully done. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಅರ್ಜುನ್ ಸರ್, ಇದು ಜಿಂಕೆ ಮರಿ ಓಡ್ತಾ ಐತೆ ನೋಡ್ಲಾ ಮಗ ಅಲ್ಲ, ಜಿಂಕೆ ಮರಿಗಳು ಕುಣಿತಾ ಐತೆ ನೋಡ್ಲಾ ಮಗ. ಇದು ಈ ಹಾಡು ನನಗೆ ಬಹಳ ಫೇವ್ರೆಟ್ ಸಾಂಗ್. ಇದು ಈ ಆಲ್ಬಮ್ಮೇ ಎಲ್ಲರಿಗೂ ಫೇವ್ರೆಟ್ ಆಲ್ಬಮ್, ಒನ್ ಆಫ್ ಇಟ್ಸ್ ಕೈಂಡ್ ಆಲ್ಬಮ್, ಗುರು ಸರ್ ಮಾಡಿರೋಂಥ ಆಲ್ಬಮ್. ಈ ಹಾಡನ್ನ ಮತ್ತೆ ನಾವು ಎಷ್ಟು ಸತಿ ಕೇಳ್ತೀವೋ ನಾವು ಮತ್ತೆ ಅದೇ ಕಾಲಕ್ಕೆ ಹೋಗಿ ಬಂದ್ಬಿಡ್ತೀವಿ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ನೀವುಗಳು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತೀರಾ. ಒಳ್ಳೆ ಸ್ಟೋರಿನ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಅರ್ಜುನ್ ಸರ್. ಈಗ ನಮ್ಮ DKDಯ ಜಿಂಕೆ ರಚ್ಚು. ಹರ್ಷ, ನಂದು ನಿಮ್ಗಿಬ್ರಿಗೆ ಏನ್ ಹೇಳಿದ್ರು ಕಡಿಮೆನೆ. ನಾನು ಪ್ರತಿ ಬಾರಿ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಪದಗಳೇ ಸಿಗಲ್ಲ ನಿಮ್ಮಿಬ್ರ ಬಗ್ಗೆ ಹೇಳೋದಿಕ್ಕೆ. ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ವೇದಿಕೆ ಮೇಲೆ ಬಂದಾಗ, ಅಷ್ಟಲ್ಲ ಎಲ್ಲರೂ ಬಂದಾಗ ಒಮ್ಮೊಮ್ಮೆ ಅವರವರ ಸ್ಟೈಲ್ ಒಂದೊಂದ್ಸತಿ ಅಟ್ರಾಕ್ಟ್ ಮಾಡುತ್ತೆ. ಸೊ ನೀವು ಬಂದಾಗೆಲ್ಲ ಒಂದು ಸ್ಟೈಲಲ್ಲಿ ಬರ್ತೀರಾ. ಅಂಡ್ ಸಾಗರ್ ಮಾಸ್ಟರ್ ತುಂಬಾ ಒಳ್ಳೆ ಕೊರಿಯೋಗ್ರಫಿ ಮಾಸ್ಟರ್. ನನಗೆ ತುಂಬಾ ಇಷ್ಟ ಆಗಿದ್ದು ಇವರು. ಜೂನಿಯರ್ ಗುಂಡ ನಿಂದೆ ಕಾಣೋ ಸ್ಟೈಲಿಶ್. ಥ್ಯಾಂಕ್ ಯು ರಚ್ಚು. ಅಣ್ಣ, ನಿಮ್ಗೆ ಹೆಂಗ್ ಅನ್ಸೋಣ ಈ ಪರ್ಫಾರ್ಮೆನ್ಸು? ನಂದು ಸೂಪರ್. ಯುವರ್ ಸ್ಟೈಲ್, ಯುವರ್ ಆಟಿಟ್ಯೂಡ್. ನೀವು ಪ್ರತಿ ಸರಿ ಡಾನ್ಸ್ ಮಾಡಬೇಕಾದ್ರೆ ನೀವು ಹೆಂಗಿದ್ದೀರೋ ಹಂಗೆ ಮಾಡ್ತೀರಾ. ಯು ಸೆಡ್ ಒಂದ್ಸತಿ ಹೇಳಿದ್ರೆ ಗೊತ್ತಾ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಹೆಂಗಿರೋಕೆ ಆಸೆ ಪಡ್ತೀನಿ ಹಂಗೆ ಇರಿ ನೀವು ಜೀವನದಲ್ಲಿ. ಆ್ಯಂಡ್ ಹರ್ಷ, ಮೈಂಡ್ ಬ್ಲೋನ್. ಆಲ್ ದ ಕಿಡ್ಸ್ ಸೂಪರ್. ಆಲ್ ದ ಬೆಸ್ಟ್. ಜಗ, ನಿಮ್ಗೆ ಗೊತ್ತಾಗಿಲ್ವಾ ಇದು? ಈ ಕತೆ ಸಾಗರ್ ಮಾಸ್ಟರ್ ಆಕ್ಚುಲಿ ಕದ್ದಿರೋದು. ಎಲ್ಲಿಂದ? ಕಾರ್ತಿಕ್ ಹೋಗೋ ಜಿಮ್ಮಿಂದ. ಕಾರ್ತಿಕ್ ಜಿಮ್ಗೆ ಹೋಯ್ತವನ. ಏನೋ ಡಾನ್ಸ್ ಮಾಡಿದೆ ನೀನು ಆನ್ ಸ್ಪಾಟ್ ಹುಲಿ. ಇಲ್ಲ ಅಕ್ಕ, ಇದು 1952 ಪ್ರಭುದೇವ್ ಅವ್ರ ಜನನ ಆಗುತ್ತೆ. ಅವತ್ತು ಆ ಬಜೆ ಬಾಯಿಗೆ ಹಾಕ್ತಾರಲ್ಲ, ನನ್ನ ಕರ್ಸಿದ್ರು. ನಾನೇ ತೆಗೆದ್ಬಿಟ್ಟು ಕಾಲಿಗೆಲ್ಲ ನೀವ್ಬಿಟ್ಟು ಬಂದಿದ್ದೆ. ಉಳಿದಿರೋದನ್ನ ಒಂಚೂರು ಹಂಗೆ ನೆಕ್ಕೊಂಡ್ಬಿಟ್ಟೆ. ಅದು ಕಣ. ಅಯ್ಯೋ, ಉಕ್ತೈತೆ. ಸೂಪರ್ ಅಣ್ಣ. ಅದು ಅವನೊಂದು ಐಕಾನಿಕ್ ಸ್ಟೆಪ್ ಅಣ್ಣ, ಅದು ಚುರ್ಬುರಿ ಸ್ಟೆಪ್ ಅಣ್ಣ. ಹುಲಿ, ನೀನು ಹೋಗೋ ಅಣ್ಣನ ಜೊತೆ ಆ ಸ್ಟೆಪ್ ಮಾಡೋ. ಹೋಗ ಅಣ್ಣ. ಮ್ಯೂಸಿಕ್ ಹಾಕ. ಶ್ವೇತಾ, ಪೃಥ್ವಿ ಆ್ಯಂಡ್ ಇವತ್ತು ಸ್ಪೆಷಲ್ ಆಗಿ ಬಂದಿರೋದು ನಮ್ಮ ಗಗನ. ನಾಗವಲ್ಲಿ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಮ್ಯಾಮ್. ಅವಳು ಯಾವಾಗ್ಲೂ ಹೇಳ್ತಿದ್ಲು ಗೊತ್ತಾ, ಏನಕ್ಕ ಝೀನಾ ಕಂಪ್ಲೀಟ್ ಆಗಿ ನೀವೇ ಆವರ್ಸ್ಕೊಂಡ್ಬಿಟ್ಟಿದ್ದೀರ ಅಂತ. ಈಗ ಅವಳು ಅದನ್ನ ಓವರ್ಟೇಕ್ ಮಾಡ್ತೀವಿ. ಹೌದೌದು, ನನ್ನ ಶಿಷ್ಯೆ ಮುಂದುವರಿಸ್ತಾ ಇದ್ದಾಳೆ ಲೆಗೆಸಿನ. ಐ ಆಮ್ ಪ್ರೌಡ್. ನನ್ನ ಹಿಂದೆ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಭಯ. ಪೃಥ್ವಿ, ಬರ್ತಾ ದೊಡ್ಡೋನ್ ಆಗ್ತಿದ್ಯಾ, ಪುಟ್ಟೋನಿಂದ ದೊಡ್ಡೋನ್ ಆಗ್ತಿದ್ಯಾ ನೀನು. ಎಲ್ಲ ರವಿ ಮಾಸ್ಟರ್ ಪ್ರಭಾವ. ಎಲ್ಲ ರವಿ ಮಾಸ್ಟರ್ ಮಹಿಮೇನ. ಹೌದು. ಹೌದಾ? ಪೃಥ್ವಿ ತುಂಬಾ ಚೆನ್ನಾಗಿ ಮಾಡ್ದ ಈ ಕುಟ್ಕನ್ ಕ್ಯಾರೆಕ್ಟರ್ ಅಲ್ಲಿ. ನನಗೊಂದು ಕಾನ್ಫಿಡೆನ್ಸು, ಶ್ವೇತನ್ ಕೊಟ್ಟಿದ್ರೆ ತಿಂದಾಕ್ಬಿಡ್ತಿದ್ರು ಈ ಪಾತ್ರನ. ಶ್ವೇತಾ, ಮಾಡು. ಏನಾದ್ರು ಕುಡ್ಕೋರ್ ತರ ಏನಾದ್ರು ಒಂದು ವಾಕ್ ಮಾಡು. ಒಂದೇ ಒಂದು ಕ್ವಾರ್ಟರ್ ಬೇಕು. 12 ಗಂಟೆ ಮೇಲೆ ವಾಟರ್ ಜೊತೆ ಚಿಪ್ಸು ಇದೆ. ನಿಮ್ಗೆ ಒಂದೇ ಒಂದು ಕ್ವಾರ್ಟರ್ ಬೇಕು, ನಮ್ಗೆ ಒಂದೇ ಒಂದು ಎಂಡ್ರು ಬೇಕು. It is all about celebration here. So we all are celebrating. It was amazing performance. Good. Thank you so much for entertaining us. I love you, ma'am. Thank you. ಥ್ಯಾಂಕ್ ಯು ರಚ್ಚು.
ಅಂಡ್ ಆಕ್ಚುಲಿ ಏನ್ ಗೊತ್ತಾ, ಇದು ಇವರಿಬ್ರು ಇದನ್ನ ಮಾಡಿದ ಒಂಥರ ಒಂದು ರೀತಿಲಿ ಒಳ್ಳೇದಾಯ್ತು. ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿ ತುಂಬಾ ಕೊರಿಯೋಗ್ರಫ್ಡ್ ಆಗಿ ಡಿಸೈನ್ಡ್ ಆಗಿ ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು. ಇವತ್ತು ದೇವ್ ಜಸ್ಟ್ ಎಂಜಾಯ್ಡ್ ದ ಹೋಲ್ ಪ್ರಾಸೆಸ್. ಅವ್ರಿಗೊಂಥರ ಒಂಥರ ಎನರ್ಜಿ ರೀಸೈಕಲ್ ಆಗೋ ತರ ಆಗಿದೆ ಅವ್ರಿಗೆ ಇವತ್ತು. ಅವನಂತೂ ಪಾಪ ಮೆತ್ತ ಪಾಪದ ತರ ಇದ್ದ. ಅವನಿಗೆ ಪ್ರಮೋಷನ್ ಕೊಡ್ತಾ ಇದ್ದೀರಾ ವಾರದಿಂದ ವಾರಕ್ಕೆ. ಇವತ್ತು ಕುಡ್ಕೊಂಡು ಮಾಡಿದ್ದಾರೆ, ಮುಂದಿನ ವಾರ ಏನ್ ಮಾಡ್ತೀರಾ ಗೊತ್ತಿಲ್ಲ. ಬಟ್ ಇವೆಲ್ಲದ್ರ ಮಧ್ಯೆ ದೇರ್ ವಾಸ್ ಅ ನೈಸ್ ಕೋಆರ್ಡಿನೇಷನ್. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಾಘು. ಸೂಪರ್. ಪೃಥ್ವಿ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ. ಯು ಲಿವ್ಡ್ ದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಲಿ ಇವತ್ತು ನೀವು ಒಬ್ರು ಆಕ್ಟರ್ ಅಂತ ಪ್ರೂವ್ ಮಾಡಿದ್ರಿ ಇವತ್ತು. ಯು ಆಕ್ಟೆಡ್ ವೆಲ್ ವಿತ್ ದ ಡಾನ್ಸ್. ಅಂಡ್ ಶ್ವೇತಾ, ಯು ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತಮ್ಮ, ತುಂಬಾನೇ ಚೆನ್ನಾಗಿತ್ತು. ಅಂಡ್ ಗಗನ, ವೆಲ್ಕಮ್ ಬ್ಯಾಕ್. ನೋಡೋಕೆ ಖುಷಿ ಆಯ್ತಮ್ಮ, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗೂ ಕಾಣ್ತಾ ಇದೆಯಾ, ಚೆನ್ನಾಗೂ ಮಾಡಿದ್ಯಾ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ಶ್ವೇತಾ ಅಂಡ್ ಪೃಥ್ವಿ, ಯು ರಾಕ್. ರವಿ, ಫ್ಯಾಂಟಾಸ್ಟಿಕ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಗಗನ, ಎಷ್ಟು ಹೆಮ್ಮೆ ಅನ್ಸುತ್ತೆ ಈಗ ರಾಜ್ಕುಮಾರಿ ಹೀರೋಯಿನ್ ಬೇರೆ ಆಗ್ಬಿಟ್ಟಿದ್ದೀರಾ ನೀವು. ತುಂಬಾ ಖುಷಿ ಆಗತ್ತಕ್ಕ. ಅಂದ್ರೆ ಇದೆಲ್ಲ ಕಾರಣನೇ ಜಿ ಕನ್ನಡ. ಸೊ ಪದೇ ಪದೇ ಸೇಮ್ ಆನ್ಸರ್ ಹೇಳ್ತೀನಿ ಅನ್ಸುತ್ತೆ ನನಗೆ ಕೂಡ. ಬಟ್ ತುಂಬಾ ನನ್ನ ಬಗ್ಗೆ ನನಗೆ ಖುಷಿ, ಹೆಮ್ಮೆ ಅನ್ನೋದಕ್ಕಿಂತ ಇಷ್ಟು ದಿನ ಆದ್ರೂ ನಾನು ನಿನ್ನ ಇಲ್ಲೇ ಉಳಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ, ಚಿರಋಣಿ ಆಗಿರ್ತೀನಿ ಅಷ್ಟೇ. ಎಷ್ಟು ಮಿಸ್ ಮಾಡ್ಕೋತೆ ಈ ಸ್ಟೇಜ್ನ ನೀನು? ಎಷ್ಟೊಂದು ಮೆಮೊರೀಸ್ ಇದೆ ಅಕ್ಕ ಈ ಸ್ಟೇಜ್ ಮೇಲೆ. ಎಷ್ಟೊಂದು ನೈಟ್ಸ್ ಇಲ್ಲೇ ಸೋಫಾ ಮೇಲೆ ಮಲ್ಕೊಂಡಿದ್ದೀವಿ. ಬೆಳಿಗ್ಗೆ ಮತ್ತೆ ಎದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ ಅಂತ ಮನೆಗೆ ಹೋಗದೆ ಬ್ರಷು, ಪೇಸ್ಟು, ಸೋಪು ಎಲ್ಲ ಇಲ್ಲೇ ತಂದಿರೋದುಂಟು. ಸ್ನಾನ ಮಾಡಲಿಲ್ದಂಗೆ ಇಲ್ಲೇ ಬ್ರಷ್ ಮಾಡಿ ಮತ್ತೆ ಇಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲೇ ಊಟ ಮಾಡಿ ತಿಂಡಿ ಮಾಡಿ, ಅಂದರೆ ತುಂಬ ಕಲಿಸ್ಕೊಟ್ಟಿದೆ. ಬಿದ್ದಿದ್ದೀನಿ, ಏಟ್ ಮಾಡ್ಕೊಂಡಿದ್ದೀನಿ, ಕಲ್ತಿದ್ದೀನಿ. ಅಂದರೆ ಹೇಳ್ತಾರೆ ಇವಾಗ ಇದು ಕಷ್ಟ ಆಗುತ್ತೆ, ಇದು ರಿಸ್ಕು, ನೆಕ್ಸ್ಟ್ ಮಾಡೋಕ್ಕಾಗಲ್ವೇನೋ ಅಂತ. ಅದನ್ನು ಶೂಟ್ಗೆ ಹೋದಾಗ ಅವಾಗ ನಾನು ಹೇಳೋದಂದೆ, ನಾನು DKDನೇ ಮಾಡಿದ್ದೀನಿ, ಇದೆಲ್ಲ ಯಾವ ರಿಸ್ಕು ಅಂತ. ಸಖತ್ ಖುಷಿ ಆಗುತ್ತೆ. DKD ಕಂಟೆಸ್ಟೆಂಟ್ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಖುಷಿ, ಸ್ವಲ್ಪ ಮುಜುಗರ ಕೂಡ. ಏನ್ ಡ್ಯಾನ್ಸ್ ಮಾಡ್ತೀಯ ನೀನು ಅಂದ್ಬಿಟ್ರೆ ಯಾರಾದ್ರೂ ಅಂತ. ಸೊ ಅನು ನೆನಪಿದ್ಯಾ, ಒಂದ್ಸಲ ಬಿದ್ಬಿಟ್ಟು ತಲೆ ಹೊಡ್ಕೊಂಡು ಅದು ಫಸ್ಟ್ ಪರ್ಫಾರ್ಮೆನ್ಸ್ ರಾಘು. ಪಲ್ಟಿ ಗಗನ. ಪಲ್ಟಿ ಗಗನ ಯಾವ ಸಾಂಗು ಗಗನ ಅದ್ ಮಾಡಿದ್ದು? ಇವ ಯಾವ ಸೀನ್? ಅದು ಆಕ್ಚುಲಿ ಸರ್ರ ಇಟ್ಟಿದ್ದು ಪಲ್ಟಿ ಗಗನ ಅಂತ. ಹೌದು, ಮತ್ತೆ ನೀನು ಡ್ಯಾನ್ಸ್ ಅಲ್ಲಿ ಟಿಂಗ್ ಅಂತ ಪಲ್ಟಿ ಹೊಡ್ಬಿಟ್ಟು ಹಿಂಗೆ ಎತ್ತ ಉಜ್ವಲ್ 3 ಸ್ಟೆಪ್ ಮುಗಿಸ್ಕೊಂಡ್ಬಿಟ್ಟಿದ್ದ. ಬಟ್ ವಿ ಮಿಸ್ ಯು ಗಗನ. ನಮ್ಮ ಜಿ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ನಾವು ಫೈಂಡ್ ಮಾಡಿದಂಥ ಒನ್ ಆಫ್ ದ ಮೋಸ್ಟ್ ಯುನೀಕ್ ಟ್ಯಾಲೆಂಟ್ ಅಂದರೆ ಅದು ನಮ್ಮ ಗಗನ. ಆ ಟ್ಯಾಲೆಂಟ್ ಇವತ್ತು ಒಂದು ಜನಪ್ರಿಯ ಧಾರಾವಾಹಿಯ ನಾಯಕಿ ಆಗಿದ್ದಾಳೆ ಅನ್ನೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಬಹಳ ಹೆಮ್ಮೆ. ಮೋರ್ ಪವರ್ ಟು ಯು ಆ್ಯಂಡ್ ಆಲ್ ದ ಬೆಸ್ಟ್.